कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि। ओम शांति शांति शांति। ಎಲ್ಲ ಆರೋಗ್ಯ ಬಂಧುಗಳಿಗೆ, ಯೋಗ ಪ್ರಿಯರಿಗೆ ನಮಸ್ಕಾರಗಳು. ಈಗ ಕುಳಿತು ಮಾಡ್ತಕ್ಕಂಥ ಕೆಲವು ಆಸನಗಳನ್ನು ನೋಡೋಣ. ಮೊಟ್ಟ ಮೊದಲಿಗೆ ಕಂದರಾಸನ ಅಂತ ಮಾಡೋಣ. ಅದು ಬೆನ್ನ ಮೇಲೆ ಮಾಡೋಣ. ಮೊಟ್ಟ ಮೊದಲದಾಗಿ ಈ ರೀತಿ ಮಲಗೋಣ. ಬೆನ್ನಿನ ಮೇಲೆ ಕಣಕಾಲುಗಳನ್ನು ಇಟ್ಕೊಳ್ಳೋಣ. ಸೊಂಟ ನೋವು ಮತ್ತು ಬೆನ್ನು ನೋವಿಗೆ ಇದು ರಾಮಬಾಣವಿದ್ದಂತೆ. ಮಾಡಿ ನೋಡಿ, ಗೊತ್ತಾಗ್ತದೆ. ಇದನ್ನು ಎಲ್ಲರೂ ಮಾಡ್ಬೋದು. ರೆಡಿ? ನಿಧಾನವಾಗಿ ಸೊಂಟವನ್ನು ಮೇಲೆತ್ತಬೇಕು, ಹಿಪ್ಸ್ ಸಮೇತ. ಭುಜಗಳು ಮಾತ್ರ, ಕುತ್ತಿಗೆ ಮಾತ್ರ, ತಲೆ ಇರುತ್ತೆ, ಇನ್ನು ಪಾದ ಮಾತ್ರ ಇರುತ್ತೆ. ಕಂದರಾಸನ. ಬ್ರೀತ್ ಇನ್, ಬ್ರೀತ್ ಔಟ್. ನಾನು 4-6 ಸಾರಿ ಮಾಡಿದ್ದೇನೆ. ತಾವು ಸಹ ಒಂದು 10 ಟೈಮ್ಸ್ ಆದರೂ 3 ಟೈಮ್ಸ್ ಮಾಡಿದಾಗ ಇದರ ಲಾಭ ತಮ್ಮದಾಗ್ತದೆ. ಕಂದರಾಸನದ ನಂತರ ಮತ್ತೆ ನಾವು ನಿಧಾನವಾಗಿ ಮೇಲೆ ಬರೋಣ. ಚತುರ್ಪಾದಾಸನ. ಅದು ಬೆನ್ನ ಮೇಲೆ ಬರುತ್ತೆ, ಗಮನಿಸಿ. ಕುಳಿತುಕೊಂಡೇ ಹೋಗೋಣ. ಈ ರೀತಿ ಕೈ ಇಡೋಣ. ನಿಧಾನವಾಗಿ ಎಲ್ ಸೇಫಲ್ಲಿ ಬರಲಿ ಬಾಡಿ. ಚತುರ್ಪಾದ, 2 ಹಸ್ತ 2 ಪಾದಗಳನ್ನು ಇಟ್ಟಿರೋದ್ರಿಂದ, ಕುತ್ತಿಗೆ ಹಿಂದಕ್ಕೆ ಹಾಕಿರೋದ್ರಿಂದ ಚತುರ್ಪಾದಾಸನ. ಎರಡನೇದಿದು. ಒಂದು ಕಂದರಾಸನ ಆಯಿತು, ಅದು ಬೆನ್ನು ನೋವಿಗೆ, ಸೊಂಟ ನೋವಿಗೆ. ಇದು ಕಾಲುಗಳು ಮತ್ತು ಕೈಗಳಿಗೆ ಮಜಬೂತಾಗಲಿಕ್ಕೋಸ್ಕರ ಚತುರ್ಪಾದಾಸನ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲನ್ನು ಚಾಚಿ. ಅದರಲ್ಲಿ 3ನೇ ಆಸನ ತ್ರಿಪಾದಾಸನ. ಇದೇ ಪೊಸಿಷನಿಗೆ ಬರ್ತೀರಾ. ಮೊದಲು ಚತುರ್ಪಾದಾಸನಕ್ಕೆ ಹೋಗಿ, ತದನಂತರ
ತುದಿಯ ಇಂಬಡವನ್ನು ಅದ್ರ ಮೇಲಿಡಿ. ಬ್ರೀತ್ ಇನ್ ಆರ್ ಬ್ರೀತ್ ಔಟ್. ಕೈಗಳಿಗೆ ಎನರ್ಜಿ ಸಿಗ್ತದೆ. ನಾನು ಆಗಲೇ ಹೇಳಿದಾಗೆ 3-4 ಟೈಮ್ ಅಷ್ಟೇ ಉಸಿರಾಡ್ತೀನಿ. ತಾವು 10 ಟೈಮ್ಸು 3 ಟೈಮ್ಸ್ ಮಾಡಬೇಕು, 3 ಬಾರಿ. ಇದು ತ್ರಿಪಾದಾಸನ. ಕೈಗಳು ಪಿಲ್ಲರ್ ಕಂಬದ ಹಾಗೆ ಗಟ್ಟಿ ಮುಟ್ಟಾಗಿರ್ಲಿಕ್ಕೋಸ್ಕರ ನಮ್ಮ ದೇಹದ ಭಾರವನ್ನು ನಮ್ಮ ಭುಜಗಳು ತೋಳುಬಲಗಳು ಓರೋದ್ರಿಂದ ಇದು ಒಳ್ಳೆಯದು. ಕಂದರಾಸನವಾಯಿತು, ಚತುರ್ಪಾದವಾಯಿತು ಮತ್ತು ತ್ರಿಪಾದ 3 ಆಸನಗಳು ಆದವು. ಈಗ ಮತ್ತೆ ಮಾಡ್ತಕ್ಕಂಥದ್ದು ಚಕ್ರಾಸನ. ಬೆನ್ನ ಮೇಲೆ ಮಲಗ್ತಕ್ಕಂಥದ್ದು. ಮ್ಯಾಟಿನ ಮೇಲೇ ತಲೆ ಇರಲಿ. ರೆಡಿ. ಒಂದು ಸ್ಟೆಪ್ಸ್ ಹೋಗಿ ಈಗಿಡಿ. ಇದನ್ನು ಯಾವುದೋ ಒಂದು ಸನ್ನಿವೇಶ ತೋರಿಸಿರ್ಬೋದು, ಯಾರು ಕೆಲವರು ಬಂದಿರೋದಿಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ನೋಡಿ. ಚಕ್ರಾಸನ. ಸಾಕು ಅಂದಾಗ ತಲೆ ಇಟ್ಟು ಮತ್ತೆ ವಾಪಸ್ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಮ್ಮ ದೇಹದ ಭಾರವನ್ನು ಕೈಗಳು ಮತ್ತು ಕಾಲುಗಳು ಒತ್ತಿರ್ತದೆ. ಇದು ಸಹ ಸೊಂಟ ಮತ್ತು ಬೆನ್ನಿಗೆ ಏಳಿ ಮಾಡಿಸಿದ ಒಂದು ಆಸನ. ಹಾಗೆ ವಾಪಸ್ ಬರೋಣ. ಇದರೊಂದು ಹಲಾಸನ ಟು ಪಶ್ಚಿಮೋತ್ತಾಸನ. ಗಮನಿಸಿ ಗಮನಿಸಿ. ಈಚೆ ಹೋದಾಗ ಹಲಾಸನ, ಈ ಕಡೆ ಬಂದರೆ ಪಶ್ಚಿಮೋತ್ತಾಸನ. ರೆಡಿ. ಅಲ್ಲಿ ಸ್ಟ್ರಕ್ ಆಗ್ಬೋದು ನೋಡಿ. ಈಗಿರ್ತೀರಲ್ಲ ಈ ರೀತಿ. ಮತ್ತೆ ರಿಲ್ಯಾಕ್ಸ್ ಮಾಡ್ಬೋದು. ಹಾಗೆ ಚಕ್ರಾಸನವಾಯಿತು. ಈಗ ಡಿಪ್ಸು ಮತ್ತು ಡಾಂಕಿ ಕಿಕ್ಕು 2 ಮಾಡೋಣ. ಗಮನಿಸಿ. ಡಿಪ್ಸ್ ಹೇಗೆ? ಮೊದಲು ಡಾಂಕಿ ಕಿಕ್ ಮಾಡೋಣ. ಕೆಲವು ಇತ್ತೀಚಿನ ದಿನಗಳಲ್ಲಿ ಕಾಲುಗಳಲ್ಲಿ ವೆರಿಕೋಸ್ ವೇನ್ಸ್ ಆಗ್ತವೆ. ಒಂದು ಕೇಳಿಸ್ಕೊಳ್ಳಿ. ವೆರಿಕೋಸ್ ವೇನ್ಸು ಯಾರಿಗಾಗ್ತದೆ ಅದನ್ನು ಅಬ್ಸರ್ವ್ ಮಾಡೋಣ. ತುಂಬ ಸಮಯದವರೆಗೂ ಯಾರು ನಿಂತಿರ್ತಾರೋ ಸೆಕ್ಯೂರಿಟಿಯಾಗಿ ಅವರಿಗೆ ವೆರಿಕೋಸ್ ವೇನ್ಸ್ ಆಗೋದು ಸಹಜ. ಕಾರಣ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಒಂದೇ ಸ್ಥಳದಲ್ಲಿ ನಿಂತಿರ್ತಾರೆ. ಇನ್ನು ಟೈಲರಿಂಗ್ ಮಾಡ್ತಕ್ಕಂಥವ್ರು ಒಂದೇ ಸ್ಥಳದಲ್ಲಿ ಕುಂದಿರ್ತಾರೆ, ಅವ್ರಿಗೂ ಸಹ ವೆರಿಕೋಸ್ ವೇನ್ಸ್ ಆಗ್ತದೆ. ಇನ್ನು 3ನೇದಾಗಿ ಕಿರಾಣಿ ಅಂಗಡಿಯಲ್ಲಿ 1 ನಿಮಿಷನೂ ಸಹ ಬಿಡುವಿಲ್ಲದ ಹಾಗೆ ಪ್ರತಿಯೊಂದು ಸಾಮಾನಕ್ಕೂ ಅವರು ಓಡಾಡಲೇಬೇಕು. ಓಡಾಡಿ ನರಗಳು ತನ್ನ ಶಕ್ತಿಯನ್ನು ಕಳ್ಕೊಂಡು ಅಲ್ಲೂ ಸಹ ವೆರಿಕೋಸ್ ವೇನ್ಸ್ ಆಗ್ತದೆ. ಮತ್ತು ಯಾಗಪ್ಪ ಮಾಡೋದು? ನಿಂದ್ರೋದು ಬೇಡ ಅಂತಾರೆ, ಟೈಲರಿಂಗ್ ಬೇಡ ಅಂತಾರೆ, ಸೆಕ್ಯೂರಿಟಿ ಬೇಡ ಅಂತಾರೆ, ಕಿರಾಣಿ ಅಂಗಡಿ ಬೇಡ ಅಂತಾರೆ. ಹೇಗೆ ಜೀವನ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಖಂಡಿತ ಏನಿಲ್ಲ. ಸೆಕ್ಯೂರಿಟಿ ಇದ್ದಂಥವರು ಸ್ವಲ್ಪ ಅಡ್ಡಾಡ್ತಿರಬೇಕು ಮತ್ತು ಸ್ವಲ್ಪ ಕುಂದಿರ್ತಿರಬೇಕು. ಕಿರಾಣಿ ಅಂಗಡಿಯವರು ಸಾಮಾನು ಕೊಡ್ತಾ ಮತ್ತು ರಿಲ್ಯಾಕ್ಸ್ ಸ್ವಲ್ಪ ಮಾಡಲೇಬೇಕಾಗ್ತದೆ. ಟೈಲರಿಂಗ್ ಸ್ವಲ್ಪ ಕುಂತಿರತ್ತ ಸ್ಥಳದಿಂದ ಸ್ವಲ್ಪ ಮತ್ತೆ ಅವರು ಓಡಾಡಬೇಕಾಗ್ತದೆ. ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೋಬೇಕು. ಈ ದೇಹ ಯಾಕೆ ರಚನೆ ಆಗಿದೆ ಅಂದರೆ, ಕೇವಲ ಕುಂತಿದ್ದೀನಿ ಅನ್ನೋ ಮಾತ್ರಕ್ಕೆ ಹೆಚ್ಚಿನ ಸಮಯ ಕುಂದಲಿಕ್ಕಾಗಲ್ಲ. ಎದ್ದೇಳಬೇಕು ಅನಿಸುತ್ತೆ. ಎದ್ದು ನಿಂತಾಗ ಸ್ವಲ್ಪ ಸಮಯ ಅನಿಸುತ್ತೆ. ನಿಂತೇ ಇದ್ದಾಗ 1-2 ಗಂಟೆ ಹೋದರೆ ಕುಂದಿರಬೇಕು ಅನಿಸುತ್ತೆ. ಕುಂತಾದ್ಮೇಲೆ ಓಡಾಡಬೇಕು ಅನಿಸುತ್ತೆ. ಓಡಾಡಿದ್ಮೇಲೆ ಮಲಗಬೇಕು ಅನಿಸುತ್ತೆ. ಈ ನಮ್ಮ ದೇಹದ ರಚನೆ ನಿಂದಿರುವುದು, ಕುಳಿತುಕೊಳ್ಳುವುದು, ಓಡಾಡುವುದು ಮತ್ತು ಮಲಗುವುದು 4ಕ್ಕೂ ಅಡ್ಜಸ್ಟ್ ಆಗಿದೆ. ಹಾಗಾಗಿ ನಾವುಗಳು ಈ ಒಂದು ಸ್ಥಿತಿಗಳನ್ನು ಹೊಂದಲೇಬೇಕಾಗ್ತದೆ. ಯಾರ್ಯಾರು ಯಾವ ಕೆಲಸದಲ್ಲಿರ್ತೀವಿ ವೆರಿಕೋಸ್ ಆಗಿರ್ತಕ್ಕಂಥವ್ರು ಇದನ್ನು ಮಾಡಿ ಸ್ವಲ್ಪ ನಿವಾರಣೆಗೊಳ್ಳ್ರಿ. ಈಗಿಲ್ಲಿ ನಿವಾರಣೆ ಯಾವುದಕ್ಕೆ? ವೆರಿಕೋಸ್ ವೇನ್ಸಿನ ನಿವಾರಣೆಗೆ ಡಾಂಕಿ ಕಿಕ್, ಕತ್ತೆಯ ಒದಿತ. ರೆಡಿ. ಬ್ರೀತ್ ಇನ್
ಬ್ರೀತ್ ಔಟ್. ನೋಡಿ, ಕತ್ತು ಮೇಲೆ ಹೋದಾಗ ಕಾಲು ಜಾಡಿಸ್ತೀನಿ, ಮೇಲೆ ಹೋಗುತ್ತೆ. ಬ್ರೀತ್ ಇನ್, ಬ್ರೀತ್ ಔಟಲ್ಲಿ ಮತ್ತೆ ನಾವು ಫ್ರಂಟ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಮತ್ತೊಂದು ಭಾಗ. ಕಾಲನ್ನು ಮಜಬೂತಾಗ್ತದೆ, ವೆರಿಕೋಸ್ ವೇನ್ಸ್ ಆಗೋದಿಲ್ಲ, ತೊಡೆಗಳಲ್ಲಿ ಮಸಲ್ಸ್ ಕ್ಯಾಚ್ ಆಗೋದಿಲ್ಲ, ಮೊಣಕಾಲು ನೋವು ಬರೋದಿಲ್ಲ. ಹಾಗಾಗಿ ನಮಗೆ ಈ ಡಾಂಕಿ ಕಿಕ್, ಕತ್ತೆಯ ಒದಿತ ಅಂತಕ್ಕಂಥದ್ದು ಖಂಡಿತವಾಗಲೂ ಉತ್ತಮವಾದ ಒಂದು ಆಸನ. ಈಗ ಅದರ ಆಪೋಸಿಟ್ಟಾಗಿ ಡಿಪ್ಸ್. ಡಿಪ್ಸನ್ನು ಸಹ ನೋಡೋಣ ನಾವು ಇವತ್ತಿನ ದಿವಸ. ನೋಡ್ಕೊಳ್ಳಿ, ಕಾಲಿಗೆ ಸಮವಾಗಿರಲಿ. ಬ್ರೀತ್ ಇನ್ ಸ್ಟ್ರೈಟ್, ಬ್ರೀತ್ ಔಟ್ ಡೌನ್. ಇದನ್ನು ಮಾಡೋದ್ರಿಂದನೂ ಖಂಡಿತವಾಗ್ಲೂ ನಮಗೇನಾಗ್ತದೆ, ಇವತ್ತಿನ ದಿವಸ ಕೈಗಳಲ್ಲಿ, ತೋಳಬಲಗಳಲ್ಲಿ ಶಕ್ತಿ ಸಾಕಷ್ಟು ಬರ್ತದೆ. ಹೇಳ್ತಾರಲ್ಲ, ಯಾರಾದರೂ ದುಡಿತಕ್ಕಂಥವ್ರು, ನನ್ನ ತೋಳಬಲ ಇನ್ನೂ ಗಟ್ಟಿಯಾಗಿದೆ, ನಾನು ದುಡಿದು ಊಟ ಮಾಡ್ತೇನೆ, ಇನ್ನೊಬ್ರದ್ದು ಒಂದು ಪೈಸನ ಬೇಡ, ನಾನು ಭಿಕ್ಷೆನೂ ಬಿಡೋದಿಲ್ಲ, ಅನ್ಯರ ಹತ್ರ ಕೈ ಚಾಚೋದಿಲ್ಲ ಅಂತ ಒಂದು ಮಾತು ಬರ್ತದೆ. ಹಾಗಾಗಿ ನನ್ನ ರಟ್ಟೆ ಗಟ್ಟಿದ್ರೆ ರಟ್ಟೆ ಮುರಿದು ನಾನು ಜೀವನ ಮಾಡಬಲ್ಲೆ ಅಂತ ಹೇಳ್ತಾರೆ. ಹಾಗೆ ಇಂಥ ಕೆಲವು ಡಿಪ್ಸ್ನಂಥ ಆಸನಗಳು, ಫ್ಲ್ಯಾಂಕ್ನಂಥ ಆಸನಗಳು ನಮ್ಮ ದೇಹದ ರಟ್ಟೆಗಳನ್ನು, ತೋಳುಬಲಗಳನ್ನು ಗಟ್ಟಿ ಮಾಡ್ತದೆ. ಈಗ ಇಲ್ಲಿ ಒಂದು ಆಸನ ಚಕ್ರಸಾಮ್ ಅಂತ ಹೇಳ್ತಾರೆ, ಅದನ್ನು ಗರಡಿ ಮನೆಯಲ್ಲೂ ಮಾಡ್ತಿರ್ತಾರೆ. ಇಲ್ಲಿ ಸಹ ನೋಡೋಣ ಚಕ್ರಸಾಮ್ ಅಂತ. ಯಾರಿಗೆ ಸಾಧ್ಯತೆ ಇದೆಯೋ ಅವ್ರು ಮಾತ್ರ ಮಾಡಬೇಕು, ಬೇರೆಯವ್ರು ಮಾಡಬಾರ್ದು. ಹಾಗಾಗಿ ನೋಡೋಣ ಇಲ್ಲಿ ಚಕ್ರಸಾಮ್ ಅಂತಕ್ಕಂಥದ್ದನ್ನು. ಇದು ಮ್ಯಾಟ್ ಬೇಡ, ತೆಗೆದು ಬಿಡೋಣ. ಸಮಾನವಾಗಿರ್ತಕ್ಕಂಥ ಸ್ಥಳವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಗಮನಿಸಿ. ಓಕೆ, ಚಕ್ರಸಾಮ್ ನೋಡಿ, ಈಗಿರ್ತೀವಿ. ಚಕ್ರವಾಗಿತ್ತಿರ್ತಕ್ಕಂಥದ್ದು ನಮ್ಮ ತೋಳಬಲದ ಹೊರಗಡೆ ಹೋಗ್ತಕ್ಕಂಥದ್ದು. ಗಮನಿಸಿ, ಈಗಿರ್ತೀವಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇಲ್ಲಿ ರಿಲ್ಯಾಕ್ಸ್ಗೆ ಶವಾಸನಕ್ಕೆ ಹೋಗ್ಬಿಡಿ. ಶವಾಸನ ಮಾಡ್ಬೋದು. ದೀರ್ಘವಾದ ಶ್ವಾಸ, ಪೂರ್ಣ ನಿಶ್ವಾಸ. ಕತ್ತು ಈ ಕಡೆ ಹೊರಳಿಸಿ. ಮಧ್ಯಕ್ಕೆ ಇಟ್ಕೋಬಹುದು, ಆದರೆ ಕಾಲು ಕೈಗಳಲ್ಲಿ ಸಡಿಲತೆ ಇರಲಿ. ಚಕ್ರಸಾಮ್ ಮಾಡಿರೋ ಉದ್ದೇಶ ನಮ್ಮ ಕೈಗಳಿಗೆ, ನಮ್ಮ ಕಾಲುಗಳಿಗೆ, ಇಡೀ ನಮ್ಮ ದೇಹಕ್ಕೆ ಎನರ್ಜಿನ ಕೊಡ್ತಕ್ಕಂಥ ಆಸನ ಚಕ್ರಸಾಮ್. ಚಕ್ರಾಸನ, ಕೇವಲ ಚಕ್ರಾಸನ, ಚಕ್ರಸಾಮ್ ಅಂತಲೇ ಬಳಸ್ತಾರೆ. ಇದು ಶವಾಸನ ಎಲ್ಲರೂ ಕೊಡ್ತಾರೆ. ಆದರೆ ಒಂದು ವಿಶೇಷವಾಗಿ ಶವಾಸನ ಎಂದರೆ, ಗಮನಿಸಿ, ತಾವು ಗಮನಿಸಿರಬಹುದು,
ಶವವನ್ನು ಕಾಲುಕೈ ಹಾಗೇ ಇರ್ತಕ್ಕಂಥ ಕಾಲುಕೈಯನ್ನು ಇಲ್ಲಿ ಕಟ್ತಾರೆ, ಚಳದೂರಿಯಿಂದ ಕೈಗಳನ್ನು ಕಟ್ತಾರೆ. ಕಾರಣ ಚಲ್ಲಪಿಲಿ ದೇಹ ಆಗಬಾರ್ದು, ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗಬೇಕಾದ್ರೆ ರುದ್ರಭೂಮಿಗೆ ಅಂತ. ಕೆಲವರು ಈ ರೀತಿ ಮಲಗಬಾರ್ದು ಅಂತ ಹೇಳ್ತಾರೆ. ಖಂಡಿತ ಅದು ಸಮಂಜಸವಾದ ಮಾತಲ್ಲ. ಇದು ನಿಮಗೆ ತೆಗವಾದರೆ ನಿಧಾನಕ್ಕೆ ಸಪೋರ್ಟ್ ಇಟ್ಕೊಳ್ಳಿ. ಆದರೆ ಕಾಲು ಕೈ ಮಾತ್ರ ಕಾಲುಗಳು ಹೀಗೇ ಇರಲಿ, ಚಕ್ಲ ಬಕ್ಲ ಕೈಗಳು ಹೀಗೇ ಇರಲಿ, ಸಪೋರ್ಟ್ ಸಿಕ್ಕಿದೆ ನಿಮಗೆ. ನಾನು ಇವತ್ತಿಗೂ ಸಹ ದಿನಂಪ್ರತಿ ಮಲಗ್ತಕ್ಕಂಥದ್ದೇ ಈ ರೀತಿ. ಕೆಲವರು ಕೇಳಿದ್ರೆ ಏನು ಮಾಡ್ತಾರೆ, ಈ ರೀತಿ ಮಲಗಬಾರ್ದು, ಅಂಗಾತ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಕೇಳಿದ್ರೆ ಉತ್ತರನೇ ಇಲ್ಲ. ಒಟ್ಟು ಅಂಗಾತ ಮಲಗಬಾರ್ದು, ಮುಖ ಮೇಲ್ ಮಾಡಿ ಎದೆ ಒಟ್ಟಿ ಮೇಲ್ ಮಾಡಿ ಮಲಗಬಾರ್ದು, ಕಾಲಿಂಗ್ ಕಟ್ಟಬಾರ್ದು ಅಂತಾರೆ. ಕಾರಣ ಏನು? ಶವ ಇದ್ದಂಗೆ ಅಂತ. ಅದು ನಾವು ಇವತ್ತಿನವರೆಗೂ ನಾನು ಏನಾದ್ರು ದಣದು ಬಂದಾಗ, ಹೆಚ್ಚಿನ ಮಸಾಜ್ ಯೋಗ ಮಾಡಿ ಬಂದಾಗ, ಹೆಚ್ಚಿನ ಕೆಲಸದ ಕಾರ್ಯಗಳಲ್ಲಿ ಶಾರೀರಿಕವಾಗಿ ದಣದಾಗ ಮನೆಗೆ ಬಂದ ತಕ್ಷಣ ಈ ರೀತಿ ಮಲಗ್ತೀನಿ. ನೈಟು ಕೆಲವೇ ಗಂಟೆಗಳಲ್ಲಿ ರಿಲ್ಯಾಕ್ಸ್ ಆಗ್ತಿದೆ ಬಾಡಿ. ಆದರೆ ಇವತ್ತಿಗೂ 70 ಮಲಗ್ತಾರೆ ಅಂತ ಹೇಳ್ತಾರೆ. ಆದರೆ ನಾನು ಪ್ರಯತ್ನ ಮಾಡಿದ್ರೆ 64 ವರ್ಷದಲ್ಲಿ ಜೀವಂತವಾಗಿ ಒಂದು ದಿವಸನೂ ಸತ್ತಿಲ್ಲ. ಭಾಳ ಫ್ರೀ ಆಗ್ತಿದೆ ಬಾಡಿ. ಈಗ ನಿಧಾನವಾಗಿ ಹಾಗೇ ಇರಿ. ಶವಾಸನದ ಸ್ವಲ್ಪ ಸಮಯ ಮೌನ, ಉಸಿರಾಟ ಮಾತ್ರ ನಡೀತಿರ್ತದೆ. ಹಂತವಾಗಿ ಉಸಿರಾಟವು ಭಾಳ ನಿಧಾನ ಗತಿಯಲ್ಲಿ ನಡೀತದೆ. ಕಾಲುಗಳಿಗೆ ಇದನ್ನು ಕಾಲುಗಳಿಗೆ ವಿಶ್ರಾಂತಿ ಅಂತ ಹೇಳ್ತಕ್ಕಂಥದ್ದನ್ನು ಒಂದು ವಿಚಾರವನ್ನು ಹೇಳ್ತೀನಿ, ಆಮೇಲೆ ಮತ್ತೆ ಶವಾಸನ ತೋರಿಸ್ತೀನಿ. ಶವಾಸನವನ್ನು 1 ಸೆಕೆಂಡು, 1 ನಿಮಿಷದಿಂದ 5 ನಿಮಿಷ, 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, 1 ಗಂಟೆನೂ ನಾವು ಶವಾಸನ ಮಲಗಿಸ್ಬೋದು. ಸಮಯವನ್ನು ನೋಡಿಕೊಂಡು ಕನಿಷ್ಠ 1 ಗಂಟೆ ವ್ಯಾಯಾಮ ಮಾಡಿದರೆ ಒಂದು 5 ನಿಮಿಷನಾದರೂ ಶವಾಸನ ತಗೋಬೇಕಾಗ್ತದೆ. ಹಾಗಾಗಿ ಶವಾಸನದಲ್ಲಿ ಸ್ವಲ್ಪ ಸಮಯ ಟೈಮರ್ ಗಮನಿಸಿ. ತಮ್ಮ ಸಮಯವನ್ನು ಎದುರಿಗೆ ಇಟ್ಕೊಂಡಿರ್ತೀರಿ. ಸಮಯ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸಮಯ ನಿಂತಿದ್ದರೆ ಅದನ್ನು ಸರಿಪಡಿಸಿ, ಸಮಯವನ್ನು ಸರಿಪಡಿಸ್ಕೋಬೇಕು. ಏನಾಗಿರ್ತದೆ ನೋಡ್ತಾ ಇರಬೇಕು. ಯಾಕೆಂದರೆ ಹೆಚ್ಚಿನ ಸಮಯ ಈಗಾಗಲೇ ಆಗಿರ್ತದೆ ಅಂತ ಅನ್ನಿಸ್ತದೆ. ಹಾಗಾಗಿ ಈಗ ಶವಾಸನದಲ್ಲಿ ಹೋಗಿ ತೋರಿಸಿದ್ದೀನಿ, ಅದನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಕಾಲುಗಳಿಗೆ ವಿಶ್ರಾಂತಿ, ಕೈ ಬೆರಳುಗಳಿಗೆ, ಕಾಲಿನ ಪ್ರತಿಯೊಂದು ಬೆರಳುಗಳಿಗೂ ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್ ಪ್ರತಿಯೊಂದನ್ನು ಸಹ ಗಮನಿಸ್ತಾ ಹೋಗಿ. ಬಲ, ಎಡ, ಮೇಲೆ, ಕೆಳಗೆ, ಇಂಜಿ ನಾವು ಎಷ್ಟು ಸಮಯ ಬೇಕಾದ್ರೂ ಕೊಡಬಹುದು ಶವಾಸನದಲ್ಲಿ. ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೀವು ಶಾರ್ಟ್ಕಟ್ ಮಾಡ್ಬೋದು, ಲಾಂಗಾಗಿ ವಿಸ್ತಾರವಾಗಿ ಮಾಡ್ಬೋದು. ಹಾಗಾಗಿ ಇಲ್ಲಿ ತನಕ ತಾವು ನೋಡಿರ್ತಕ್ಕಂಥ, ಕೇಳಿಸಿಕೊಂಡಿರ್ತಕ್ಕಂಥ ಮತ್ತು ಅಭ್ಯಾಸ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಹೃದಯ ತುಂಬಿ ನನ್ನ ವಂದನೆಗಳು, ಅನಂತ ಧನ್ಯವಾದಗಳು. ಈಗ ಗುರುಸ್ಮರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು.
ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೊನೆಯಲ್ಲಿ ಭೂ ನಮಸ್ಕಾರ. ಹಾಗೆ ಮೇಲೆ ಹಸ್ತಗಳ ಸ್ಪರ್ಶ. ಎಲ್ರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಆರೋಗ್ಯವೇ ಭಾಗ್ಯ, ಆಧ್ಯಾತ್ಮವೇ ಜೀವನ. ಓಂ ಶಾಂತಿ.